ಏನ್ರಿ ಗುಳಿ ನುಗ್ದಂಗ್ ಬಿಡ್ತಾ ಇದ್ರಾ? ಅದನ್ನೆಲ್ಲ ಹೋಗಿ ಅವನ ಹತ್ರನೇ ಕೇಳ. ಎಲ್ಲಮ್ಮ ಆನಂದ, 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 ಆನಂದ. ಯಾರಪ್ಪ ನೀವು? ಯಾಕಿಂಗ್ ಕೂಗಾಡ್ತಿದ್ರಿ? ಯಾಕಿಂಗ್ ಕೂಗ್ತಾ ಇದೀವ? ಸಾಕು, ಮತ್ತೆ ಟೋರಿನ ರಿಪೀಟ್ ಮಾಡಿ ಹೇಳಕ್ಕಾಯ್ತದೇನಮ್ಮ? ಮೊದ್ಲು ಅವ್ನ ಆಚಿಕರೆ, ನಮ್ ಹೊಟ್ಟೆ ಉರಿತಾ ಕೂತದೆ. ಅಲ್ಲಪ್ಪ, ನಿಮ್ ಹೊಟ್ಟೆ ಉರಿ ಅಂತ ಕೆಲ್ಸ ನನ್ ಮಗ ಏನ್ ಮಾಡ್ದ? ಏನು ಮಾಡ್ಲಿಲ್ಲ ಕಣಮ್ಮ. ನೀನ್ ಎತ್ತ ಮಗ, ಅದಕ್ಕೆ ನಮ್ ಹೊಟ್ಟೆ ಉರಿತಾ ಇರೋದು. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಚೆಲ್ಲಿ ಸ್ಟುಡಿಯೋದಲ್ಲಿ ಕಾಯ್ತಾ ಕೂತಿದ್ರೆ ನನಗ್ ಮೂಡಿಲ್ಲ. ನಾನೆಲ್ಲೋ ಹೊರಗಡೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ರೆ ನಾವ್ ಹಾಕಿರೋ ಬಂಡವಾಳ ನಷ್ಟ ಆಗ್ತಾ ಕುಂತದಲ್ಲ, ಅದನ್ನ ಯಾವ ನನ್ನ ಹೆಂಡ್ರ ಮಗ ಕಟ್ಕೊಡ್ತಾನಮ್ಮ. ನಿಮ್ ಕಷ್ಟ ಏನು ಅಂತ ನಂಗೆ ಅರ್ಥ ಆಯ್ತದೆ. ನನ್ ಮಗಿನ ಕಷ್ಟನ ಹೊಸಿ ಅರ್ಥ ಮಾಡ್ಕೊಳ್ಳಿ. ಈಗಾಗ್ಲೇ ಅವನ್ ಮನಸ್ಸಿಗೆ ಸ್ಯಾನ ಘಾಸಿ ಆಗದೆ. ಹಂಗಂತ ನಾನ್ ಮುಂಡ ಮುಚ್ಕೊಳಕ್ ಆಯ್ತಾ ಇದ್ದೇನಮ್ಮ. ರಾಮನ್ನ ಸೆಬರಿಕಾದಂಗ್ ಕಾದು ಕಾದು ಸಾಕಾಗೋಗ್ಬಿಟ್ಟದೆ. ಫೋನ್ ಮಾಡಿದ್ರೆ ಒಂದ್ ಕರೆಕ್ಟ್ ಆದ ಉತ್ತರ ಕೊಡಕ್ಕಿಲ್ಲ. ಡೆಲ್ಲಿಗೆ ಹೋಗವನೆ, ಮದ್ರಾಸ್ಗೆ ಹೋಗವನೆ, ಬಾಂಬೆಗೆ ಹೋಗವನೆ ಅಂತ ಈ ನನ್ನ ಮಗ ಸುಳ್ಳು ಬೇರೆ ಬಗುಳ್ತಾನೆ. ನೋಡೋ, ಕೊಟ್ಟಿರೋ ಟೈಮ್ನಾಗೆ ಕರೆಕ್ಟ್ ಆಗಿ ಬಂದ್ ಆಡಂಗಿದ್ರೆ ಆಡ್ಲಿ, ಇಲ್ಲ ಅಂದ್ರೆ ಅಡ್ವಾನ್ಸ್ ವಾಪಸ್ ಬಿ ಸಾಕಮ್ಮ. ಅವನ್ಗೆ ಆಡಕ್ ಆಗದೆ ಇದ್ರೆ ನನ್ಗೆ ಆಡಕ್ ಆಗಕ್ಕಿಲ್ಲ, ನನ್ಗೆ ಯೋಗ್ಯತೆ ಇಲ್ಲ ಅಂತ ಅವನೇ ಒಂದ್ ಕಿತಾ ಬಂದ್ ಹೇಳಕ್ಕೆ ಏನ್ ದೊಡ್ಡ ರೋಗ ಮಾಡ್ಕೊಂಡದ. ದೊಡ್ಡ ಮನ್ಸ ಯೋನಯ್ಯ, ದುಡ್ಡು ಹಾಕ್ದನು ಅನ್ನ ಕೊಡೋ ದಣಿ ನೀನು ಅಂತ ನಾವು ಮರ್ವಾದೆ ಕೊಟ್ಟು ಮಾತಾಡಿದ್ರೆ ಏನ್ ನೀನ್ ಮರ್ವಾದಲ್ದ ಬಾಯಿಗೆ ಬಂದಂಗ ಮಾತಾಡ್ತಿಯಲ್ಲ? ಯೋ, ನೀನ್ ದುಡ್ಡು ಹಾಕಿರೋದು ನನ್ನ ಮಗ ಆಡಕ್ ಮಾತ್ರ ಕಣಯ್ಯ, ಅವನ ನಿನ್ ಗುಲಾಮ ಅಲ್ಲ. ಯೋನಯ್ಯ, ಅವ್ನ್ ಸಂದಾಕಿದ್ದಾಗ ಅವ್ನ್ ಕೈಲಿ ಆಡಾಡಿಸ್ಬಿಟ್ಟು ಬೇಕಾದಂಗ್ ದುಡ್ಡು ಮಾಡ್ಕೊಂಡ್ಬಿಟ್ರಿ. ಇವತ್ತು ಅವ್ನ್ ಕಷ್ಟದಲ್ಲಿರುವಾಗ ಅಯ್ಯೋ ಪಾಪನೇ, ಅವ್ನ್ ಕಷ್ಟಲ್ಲವನೇ, ಅವನ್ನ ಕರುಣ ಬೇಡವನೇ ನಿಮ್ಗೆ? ಮನ್ಸನೇ ನೀವು? ಮನ್ಸತ್ವ ಆಯ್ತೇನ್ರೆ ನಿಮ್ಗೆ? ನೋಡ್ತಾ ಇರು, ನನ್ನ ಮಗ ತಿರ್ಗಾ ಆಡ್ತಾನೆ. ಈಗಿರೋ ಹೆಸರಿನಯ್ಯ ಇದಕ್ಕಿಂತ ಅಪ್ಪನಂಗ್ ಹೆಸರು ಮಾಡ್ತಾನೆ. ಆಗ ನೀನ್ ಈ ಮನೆ ಬಾಗಿಲಿಗೆ ಬಂದು ಅಯ್ಯ ನನ್ಗೊಂದೇ ಒಂದ್ ಆಡಳಪ್ಪ, ನನ್ಗೊಂದೇ ಒಂದ್ ಆಡಳಪ್ಪ ಅಂತ ಭಿಕ್ಷೆ ಬೇಡ್ತೆ ಕಣಯ್ಯ, ಭಿಕ್ಷೆಯ. ನನ್ ಮಗನೇ, ಮತ್ತೆ ಹೇಳ್ತೇನೆ ನಿಂಗೆ, ನಾನು ಆಡಕ್ಕೆ ಗಂಡಸನ ಕರ್ಕೊಂಡ್ ಬರ್ತೀನಿ, ಬೇಡ ಮಗಮತ್ ರಫಿ ಕರ್ಕೊಂಡ್ ಬರ್ತೀನಿ, ಅವನು ಬೇಡ ಕಿಶೋರ್ ಕುಮಾರ್ ಕರ್ಕೊಂಡ್ ಬರ್ತೀನಿ ಅಂತ. ನನ್ ಮಗನೇ ಬಜಾರಿಗೆ ಚಂದಾಗಿ ಓಡ್ತಾ ಇದ್ದೆ ಕೂತ್ರೆ ಅಂತ ಹೇಳ್ದಲ್ಲ, ಈಗ ನೋಡು ಎಕ್ತಾ ಕೂತವ್ರೆ. ನಿನ್ ಮಗನ ಆಚಿಕರಿ, ಇಲ್ಲ ಅಂದ್ರೆ ನಾನೇ ಒಳಗ್ ನುಗ್ಗಿ ಡೀಲ್ ಮಾಡ್ಬೇಕಾಯ್ತದೆ. ಯಾವನಯ್ಯ ನೀನು? ನಮ್ಮನೆ ಒಳಗ್ ನುಗ್ಗಿ ನನ್ನೇ ಡೀಲ್ ಮಾಡ್ತೀನಿ ಅಂತ? ಆನಂದ, ಅವನ್ ತಪ್ಪು ಮಾಡ್ತಾವನೆ ಅಂತ ನೀನು ತಪ್ಪು ಮಾಡ್ತಾ ಇದ್ಯಾ? ಇದು ನಿಂಗೆ ಮುಂದುವರ್ಸದ್ ಬೇಡ. ಮೊದಲು ಇವ್ನ್ ಯಾವಾರಕ್ಕೆ ಒಂದಿಷ್ಟು ಎಳ್ಳು ಬಿಟ್ಬಿಡು. ಅದ್ ಯಾವತ್ ಹಾಡು ಹೇಳ್ತೀನಿ ಅಂತ ಅದನ್ನ ಹೇಳ್ಕಳ್ಸು. ಹೇಳೋದ್ ಕೇಳೋದೇನಿಲ್ಲ ಕಣವ, ಈ ವೈನ್ ಆಡಕಿಲ್ಲ. ATS ಅವ್ರು ಕೊಟ್ಟಿರೋ ಅಡ್ವಾನ್ಸ್ ಜೊತೆಗೆ ಇನ್ನೊಂದ್ 10,000 ರೂಪಾಯಿ ಸೇರಿಸ್ಕೊಡು. ಮೊದ್ಲು ಜಾಗ ಖಾಲಿ ಮಾಡ್ಲಿ. ನಿಂತಾವ್ ಕಾಸು ವಾಪಸ್ ಇಸ್ಕೊಂಡು ಕೇಸ್ನ ಕೈ ತೊಳ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಬೇಡ. ಪೇಪರ್ನವ್ರನ್ನ ಕರೆಸ್ತೀನಿ, ನಿನ್ ಹಿಸ್ಟ್ರಿ ಎಲ್ಲ ಹೇಳ್ತೀನಿ, ಗ್ರ್ಯಾಂಡ್ ಪಬ್ಲಿಸಿಟಿ ಕೊಡ್ತೀನಿ. ಯೋ, ಪೇಪರ್ನವ್ರಿಗಾದ್ರೂ ಹೇಳ್ಕೊ, ಪೋಸ್ಟ್ ನ ಪ್ರಿಂಟ್ ಮಾಡಾದ್ರೂ ಅಂಟಿಸ್ಕೊ. ನಾನೇನು ಮಾಡ್ಕೊಳಕ್ ಆಗಲ್ಲ, ಹೋಗಯ್ಯ. ಇನ್ನು ಏನ್ ಕೇಳಿಸ್ಕೊಂಡಿದ್ದ? ದುಡ್ಡು ಇಸ್ಕೊಂಡು ಹೋಟ್ಲು ರೂಮಿಗೆ ಬಾ, ನಿನ್ಗೆ ಐತೆ. ನಿಮ್ಗೊಂದು ವಿಷಯ ಹೇಳ್ಬೇಕು ಅನ್ನಿಸ್ತಿದೆ. ಹೇಳು. ಈ ರೀತಿ ನೀವು ಹಾಡಲ್ಲ ಅಂತ ಹಣ ವಾಪಸ್ ಕಳಿಸಿದ್ದು ನನ್ಗೇನೋ ಸರಿಯಿಲ್ಲ ಅನ್ನಿಸ್ತು. ಮತ್ತೇನ್ ಮಾಡ್ಬೇಕಾಗಿತ್ತು? ಅವ್ರು ಅಂದಿದ್ದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ಅವ್ರ ಕಾಲಿಗೆ ಬಿದ್ದು ಆಡ್ತೀನಿ ಅಂತ ಕೇಳ್ಕೋಬೇಕಾಗಿತ್ತಾ? ಅನ್ಕಲ್ಚರ್ಡ್ ಇಡಿಯಟ್ಸ್. ಅವ್ರಿಗೆ ಹಾಡಲ್ಲ ಅಂದಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವ್ ಬೇರೆ ಯಾರಿಗೂ ಹಾಡಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದು ತಪ್ಪು. ಇದು ನಿಮ್ ಪರ್ಸನಲ್ ವಿಷಯ ಅಂತ ನನಗ್ ಗೊತ್ತು. ಇದರಲ್ಲಿ ನಾನು ತಲೆ ಹಾಕ್ಬಾರ್ದು ಅಂತಾನೂ ನನಗ್ ಗೊತ್ತು. ಆದ್ರೆ ನನಗ್ ಸಹಾಯ ಮಾಡಿದ ಈ ಮನೆಯವರ ಪರಿಸ್ಥಿತಿನ ನನ್ ಕಣ್ಣಾರೆ ನೋಡಿದ್ಮೇಲೂ ನಾನ್ ಸುಮ್ನೆ ಇದ್ರೆ ಅದು ನನ್ನ ಆತ್ಮಕ್ಕೆ ದ್ರೋಹ ಮಾಡ್ಕೊಂಡಾಗತ್ತೆ. ಹೊರಗಡೆ ನಿಮ್ಮನ್ನ ಪ್ರೀತಿಸ್ತಿರೋ ನಿಮ್ ಅಭಿಮಾನಿಗಳು ನಿಮ್ ಹಾಡಿಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರ ಅಭಿಮಾನ, ಅವ್ರ ಪ್ರೀತಿಗಾದ್ರೂ ನೀವು ಬೆಲೆ ಕೊಡ್ಲೇಬೇಕಲ್ವಾ? ಅಷ್ಟೇ ಅಲ್ಲ, ಎಷ್ಟೋ ಜನ ಪ್ರೊಡ್ಯೂಸರ್ಗಳು ನಿಮ್ಮನ್ನ ಗೌರವಿಸಿ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟು ನೀವ್ ಮತ್ತೆ ಯಾವಾಗ ಹಾಡ್ತೀರೋ ಅಂತ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಅವ್ರ ತಾಳ್ಮೆಗೂ ಒಂದ್ ಮಿತಿ ಇದೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಎಲ್ಲಿ ತನಕ ನೀವ್ ಹಾಡ್ತಿರೋ ಅಲ್ಲಿ ತನಕ ಜನ ಕೇಳ್ತಿರ್ತಾರೆ. ಯಾವಾಗ ನೀವ್ ಹಾಡೋದ್ ನಿಲ್ಲಿಸ್ತಿರೋ ಜನ ನಿಮ್ಮನ್ನ ಮರ್ತು ಬಿಡ್ತಾರೆ. ನೀವ್ ಈ ರೀತಿ ಆಗೋಕೆ ನಾನೇ ಕಾರಣ ಅಂತ ತಿಳ್ಕೊಂಡು
ನಿಮ್ ತಾಯಿ ಮನಸ್ಸಿನಲ್ಲಿ ಕೊರಗ್ತಿದ್ದಾರೆ. ನೀವ್ ಮತ್ತೆ ಮೊದಲ್ನಾಗಾಗ್ಬೇಕು, ಹಾಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ ನಿಮ್ ಈ ಮೌನ ಅವ್ರಿಗೆ ಪ್ರತಿ ಕ್ಷಣ ಹಿಂಸೆ ಕೊಡ್ತಿದೆ. ಯೋಚನೆ ಮಾಡಿ, ಕುವೆಂಪು ಅವ್ರು ಹೇಳ್ದ ಹಾಗೆ ನಿಮ್ಮಲ್ಲಿರೋ ಚೇತನನ ನಿಲ್ಲಿಸ್ಬೇಡಿ, ಅದಕ್ಕೊಂದ್ ಮನೆನೂ ಕಟ್ಬೇಡಿ, ಅದ್ರ ಕೊನೆನೂ ಮುಟ್ಟಿಸ್ಬೇಡಿ. ಆ ಚೇತನನ ಅನಂತವಾಗಿರೋ ಹಾಗೆ ಮಾಡಿ. ಆಹಾ, ಪ್ರೋಗ್ರಾಮ್ ಅಂದ್ರೆ ಇದು ಕಣಯ್ಯ. ಅಯ್ಯಯ್ಯೋ, ಆ ಹುಬ್ಳಿ ಕ್ರೌಡ್ ಏನು ಕೂಗಾಟ! ಅಯ್ಯಯ್ಯಪ್ಪ, ಅವ್ರ ತಟ್ಟಿ ಚಪ್ಪಾಳಿಗೆ ನನ್ ಎದೆ ಗುಂಡಿಗೆನೆ ಗಡ 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 ಅಂತ ನಡಗೋಯ್ತು. ಯಪ್ಪ, ಡ್ರೈವರ್ ಒಂದ್ ನಿಮಿಷ ನಿಲ್ಸು, ಗಾಡಿ ನಿಲ್ಸು. ಅಲ್ಲೋಡು ಮೌಲ್ಯ, ಕಿಶನ್, ಕಿಶನ್, ಮೌಲ್ಯ. ಅಯ್ಯಯ್ಯೋ ಪಾಪಿ, ಮಕ್ಕಳು ಅನ್ನೋದನ್ನ ನೋಡ್ದೆ ಹಿಂಗ್ ಮಾಡವಳಲ್ಲ. ಒಂದ್ ಹೆಂಡಂಗ್ಸಾಗಿ ಹಿಂಗ್ ಮಾಡವಳಂದ್ರೆ ನಂಗೆ ನಂಬೋಕೆ ಆಯ್ತಾ ಇಲ್ಲ. ಹೆಂಗ್ಸ ಅವಳು? ಹೆಂಗ್ ರೂಪದಲ್ಲಿ ಬಂದಿರೋ ರಾಕ್ಷಸಿ ಮಗ. ಇದೊಡಪ್ಪ, ಚಿನ್ನ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಊಟ ಮಾಡಿದ್ರಂತೆ. ಬೇಡಮ್ಮ, ಮಕ್ಳು ಊಟ ಮಾಡಿ ಎಷ್ಟ್ ದಿನ ಆಯ್ತು. ಮೊದ್ಲು ಊಟ ಮಾಡ್ಲಿ, ಆಮೇಲೆ ನಾನೇ ಸ್ನಾನ ಮಾಡಿಸಿ ಮಲಗಿಸ್ತೇನೆ. ಇದೊಳಪ್ಪ, ಬಾಪುಟ ನಡಿ ನಡಿ. ನನಗೆ ಗೊತ್ತಿತ್ತು, ಆನಂದ್ ಲಯನ್ ಹಾರ್ಟೆಡ್ ಮ್ಯಾನ್. ಎಂತ ಪ್ರಾಬ್ಲಮ್ ಬಂದ್ರು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನೋಡಿ ಹೇಗ್ ಫಿನಿಕ್ಸ್ ತರ ಮತ್ತೆ ರೈಸ್ ಆಗ್ಬಿಟ್ರು. ಅಯ್ಯಯ್ಯಯ್ಯಯ್ಯೋ, ಅದಕ್ಕೆ ಅಲ್ವೇ ನೀವೀಗ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಳಕ್ ಬಂದ್ಬಿಟ್ಟಿರೋದು. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಅಗ್ರಿಮೆಂಟ್ ನಲ್ಲಿ ಇರೋದನ್ನೆಲ್ಲ ನೀವು ಒಂದ್ಸಲಿ ಓದ್ಬಿಟ್ರೆ ನಾವೆಲ್ಲ ತಿಳ್ಕೊಂಡ್ಬಿಡ್ತೀವಿ ಅಂತ. ಆಯ್ತು ಸರ್, ನಾವು ನಿಮಗೆ 1 ವರ್ಷಕ್ಕೆ 10 ಲಕ್ಷ ರೂಪಾಯಿ ರಾಯಲ್ಟಿ ಕೊಡ್ತೀವಿ. ಅದು ನೀವು ಹಾಡೋ ಹಾಡ್ಗೆ ನಾವು ಕೊಡ್ತಿರೋ ಪೇಮೆಂಟ್ ಅಲ್ಲ ಸರ್, ಎಕ್ಸ್ಟ್ರಾ ಮನಿ. ಈ ರೀತಿ ನಾವು 5 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ ಬಿಡೋಣ. ನಮ್ ಕಂಡೀಷನ್ ಏನಪ್ಪಾ ಅಂದ್ರೆ, ನೀವು ನಮ್ ಕಂಪ್ನಿ ಮಾತ್ರ ಹಾಡ್ಬೇಕಷ್ಟೇ. ಅಮ್ಮ, 1 ನಿಮಿಷ ಬರ್ತೀರಾ? ಇನ್ನೇನ್ ಸರ್, ಅಗ್ರಿಮೆಂಟ್ ಸೈನ್ ಮಾಡ್ಬೋದಲ್ಲ? ಓಕೆ ಸರ್. ಮಗ, 1 ನಿಮಿಷ ತಡಿಯಪ್ಪ. ಇವತ್ತು ದಿನ ಚೆನ್ನಾಗಿಲ್ವಂತೆ, ಒಂದ್ ಒಳ್ಳೆ ದಿನ ನೋಡಿ ಒಪ್ಪಂದ ಮಾಡ್ಕೊಂಡ್ರಾಯ್ತು. ಆಯ್ತವ, ತೋಳಿ ಸರ್.
ಆಯ್ತಮ್ಮ, ತಾವ್ ಹೇಗ್ ಹೇಳ್ತಾರೋ ಹಾಗೆ ಆಗ್ಲಿ ಆಯ್ತು. ಸರ್. ಆದ್ರೆ ನೀವು ಮಾತ್ರ ನಮ್ ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಕೋಬೇಕು. ಓಕೆ ಸರ್. ದುಡ್ಡಿನ ಪ್ರಾಬ್ಲಮ್ ಇದ್ರೆ ನೆಗೋಷಿಯೇಟ್ ಮಾಡೋಣ. ಶೋರ್. ನಾನೇನ್ ಬರ್ತೀನಿ, ನಿಮ್ Thank ಜೊತೆ you. ಟಚ್ ಅಲ್ಲಿ ಇರ್ತೀನಿ ಸರ್. ಓಕೆ, ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಬರ್ತೀನಮ್ಮ. ಬರ್ತೀವಮ್ಮ. ಅವ್ವ, ಆ? ಯಾಕವ್ವ ಈ ತರ ಮಾಡ್ದೆ? ನಾನೇ ಹೀಗ್ ಮಾಡೋಕ್ ಹೇಳ್ದೆ. ನೀನಾ? ಯಾಕೆ? ಕೇವಲ 10 ಲಕ್ಷ ರೂಪಾಯಿಗೋಸ್ಕರ ಆನಂದ್ ತಮ್ಮನ್ ತಾವು ಬೇರೆಯವ್ರಿಗೆ ಮಾರ್ಕೊಳ್ಳೋದು ಒಳ್ಳೇದಲ್ಲ ಅನ್ನಿಸ್ತು. ಅದಕ್ಕೆ ಅಂದ್ರೆ ಈ ಅಗ್ರಿಮೆಂಟ್ ನಿಂದ ಆನಂದ್ ಆ ಕಂಪನಿ ಕಂಟ್ರೋಲ್ ನಲ್ಲಿ ಇರ್ತಾರೆ ಹೊರತು ಆ ಕಂಪನಿ ಇವ್ರ ಕಂಟ್ರೋಲ್ ನಲ್ಲಿ ಇರಲ್ಲ. ಇದ್ರಲ್ಲಿ ಆನಂದ್ ಬೇರೆ ಕಂಪನಿಗೆ ಹಾಡಬಾರ್ದು ಅಂತ ಕಂಡೀಷನ್ ಇದೆಯೇ ಹೊರತು ಆ ಕಂಪನಿ ಬೇರೆಯವ್ರಿಗೆ ಹಾಡಿಸ್ಬಾರ್ದು ಅಂತ ಕಂಡೀಷನ್ ಇಲ್ವಲ್ಲ. ಇವತ್ತು ಆನಂದ್ ಅವ್ರಿಗಿರೋ ಪಾಪ್ಯುಲಾರಿಟಿಗೆ ಆ ಕಂಪನಿಯವರು ವರ್ಷಕ್ಕೆ ಮಿನಿಮಮ್ ಅಂದ್ರೂ 10 ಆಲ್ಬಮ್ ಪ್ರೊಡ್ಯೂಸ್ ಮಾಡ್ತಾರೆ. ಅದರಿಂದ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಾರೆ. ಆದ್ರೆ ಅವರು ಇವ್ರಿಗೆ ಕೊಡ್ತಾ ಇರೋದು ಕೇವಲ 10 ಲಕ್ಷ. ಅಯ್ಯೋ, ಅದ್ರಲ್ಲಿ ಏನಮ್ಮ ತಪ್ಪು? ಬಂಡವಾಳ ಹಾಕ್ತಾರೆ, ಲಾಭ ತಗೋತಾರಪ್ಪ. ನೀವ್ ತಿಳ್ಕೊಂಡಿರೋ ಹಾಗೆ ಅವ್ರು ಯಾವ ಇನ್ವೆಸ್ಟ್ಮೆಂಟು ಮಾಡಲ್ಲ. ಅವ್ರ ಬಂಡವಾಳನೇ ಆನಂದ್ ಅನ್ನೋ ಹೆಸರು. ಇದ್ರ ಜೊತೆಗೆ ಬೇರೆಯವ್ರಿಗೆ ಹಾಡಬಾರ್ದು ಅಂತ ಆನಂದ್ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಇವ್ರ ಗುಡ್ ವಿಲ್ ನ ಪೂರ್ತಿ ಅವರೇ ಯೂಸ್ ಮಾಡ್ಕೋತಾರೆ. ಈ ರೀತಿ ಬೇರೆಯವರು ನಿಮ್ಮಿಂದ ಅನುಕೂಲ ಮಾಡ್ಕೊಂಡು ಲಾಭ ಮಾಡ್ತಿರ್ಬೇಕಾದ್ರೆ ನಾವೇ ಯಾಕೆ ಒಂದು ಕ್ಯಾಸೆಟ್ ಕಂಪನಿ ಓಪನ್ ಮಾಡಬಾರದು? ಅವ್ವ, ಸಂಗೀತ ಹೇಳ್ತಾ ಇರೋದು ಸರಿಯಾಗಿದೆ ಕಣವ. ನಾವು ನಮ್ದೇ ಒಂದು ಕಂಪ್ನಿ ಶುರು ಮಾಡೋಣ. ಅದಕ್ಕೆ ಅಪ್ಪನ ಹೆಸರು ಇಡೋಣ. ಮಾಡೋಣ.